ಎಲ್ಲ ನಮ್ಗೆ ಕಾಂಪಿಟೇಷನ್ ಅದು ಇಲ್ವೇ ಇಲ್ಲ. ಯಾಕೆಂದರೆ ನನ್ನ ಕೆಲಸ ನನಗೆ, ಅವನ ಕೆಲಸ ಅವನಿಗೆ. ಆದ್ದರಿಂದ ಶೂಟಿಂಗು ಚಿತ್ರ ಮಾಡಬೇಕಾದ್ರೆ ಅವನು ಭಾಳ ಶಿಸ್ತಿನಿಂದ ಮಾಡೋನು. ಅಷ್ಟೇ ಸುಲಭವಾಗಿ ನಾನು ಮಾಡಿಬಿಡುವೆ. ನಮ್ಮ ಪಾಳೆ ನಾವು ಹೋಗೋದು, ನಮ್ಮದು ಸ್ವಲ್ಪ ಡೈರೆಕ್ಟ್ರ್ ಹೆಂಗೆ ಹೇಳ್ತಾರೆ ಅವ್ರು ಕೇಳ್ಕೊಂಡು ಆ್ಯಕ್ಟ್ ಮಾಡ್ಕೊಂಡು ಬಂದ್ಬಿಡೋದು. ಅವನು ಹಂಗಲ್ಲ, ತುಂಬ ಡೀಪಾಗಿ ಹೋಗೋನು. ಡೀಪಾಗಿ ಹೋಗಿ ಎಲ್ಲನೂ ಚರ್ಚೆ ಮಾಡಿ ಒಳ್ಳೆ ಚಿತ್ರ ಹೀಗಿರಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟು ಒಳ್ಳೆ ಚಿತ್ರಗಳನ್ನ ಬೇಕಾದಷ್ಟು ರೀತಿಯಲ್ಲಿ ಮಾಡೋದು. ಚೆನ್ನಾಗಿ ಹಾಡು ಕೂಡ ಹೇಳೋನು. ಹಿಂದಿ ಹಾಡುಗಳು, ತಬಲಾ ಎಲ್ಲ ಮಾಡಿಸೋನು. ನಮ್ಮ ಬೇರೆ ಇಲ್ಲ ಹಿಂದಿ ಆ್ಯಕ್ಟರ್ಸ್ನ, ಶಮ್ಮಿ ಕಪೂರ್, ದೇವಾನಂದ್, ಶತ್ರುಘ್ನ ಸಿನ್ಹಾ, ರಾಜೇಶ್ ಖನ್ನಾ, ಇವ್ರದನ್ನೆಲ್ಲ ಕ್ಲೀನಾಗಿ ಇಮಿಟೇಟ್ ಮಾಡೋನು. ಬಟ್ ಆದರೆ ಅವನು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರದ್ದು ಯಾರ್ದು ಇರ್ತಿರಲಿಲ್ಲ. ಅದು ವಿಷ್ಣು ಸ್ಟೈಲಿನೇ ಇರೋದು. ಆದರೆ ನಮಗೆ ತೋರಿಸೋರೆಲ್ಲ ಅದು ಹ್ಯೂಮರಸ್ ಆಗಿರೋದು. ಮೋಹನ್ ಬಾಬು ಅಂತೂ ತೋರಿಸಿ ನಕ್ಕು ಸಾಕಾಗೋದು ನಮಗೆ. ಎಲ್ಲಾನು ತಿಳಿದವನು, ವೇದ ಪುರಾಣ ಎಲ್ಲಾನು ಓದಿರೋನು. ಬೇಕಾದಷ್ಟು ಶಾಸ್ತ್ರೀಯ ಸಂಗೀತ, ಒಳ್ಳೊಳ್ಳೆ ಗಾಯಕರುಗಳ ಕ್ಯಾಸೆಟ್ಗಳು, ಅದರಿಂದ ಏನಿದೆ, ಅದ್ರ ಹಿನ್ನೆಲೆ ಏನು, ಅದ್ರ ಚರಿತ್ರೆ ಏನು, ಈ ಹಾಡು ಯಾಕೆ ಇಲ್ಲಿಗೆ ಬಂತು, ಆ ಥರ ಅದನ್ನೆಲ್ಲ ತಿಳ್ಕೊಂಡಿದ್ದವನು. ನನಗೂ ಕೇಳಿಸೋದು, ಬೆಳಗ್ಗೆ ಎದ್ದು ಹಾಡು ಕೇಳುವಂಥ ಒಂದು ಕ್ಯಾಸೆಟ್ ಕೊಡು. ಅದು ಕೇಳ್ತಾ ಇದ್ರೆ ಏನೋ ಒಂದು ಕಲ್ಪನೆ, ಒಂದು ಜೀವನದಲ್ಲಿ ಒಂದು ಆಸೆ, ಈ ಥರ ಪ್ರಪಂಚನ ಅಂತ ಬರುತ್ತೆ, ನೀನು ಅದು ಕೇಳು ಅಂತ. ನಾನು ಒಂದ್ಸತಿ ಕೇಳಿದೆ, ಆಮೇಲೆ ಬಿಟ್ಟೆ. ತುಂಬ ಒಂಥರ ಎಲ್ಲದರಲ್ಲೂ ತಿಳುವಳಿಕೆ ಇತ್ತು ಅವನಿಗೆ. ಮಾತುಕತೆ ಮಾತಾಡಬೇಕಾದ್ರೆ ಅವನ ಲ್ಯಾಂಗ್ವೇಜು, ಭಾಷೆ ಎಲ್ಲದರಲ್ಲೂ ಭಾಳ ತಿಳುವಳಿಕಸ್ತ. ತುಂಬ ಹ್ಯೂಮರಸ್. ಯಾರನ್ನ ಬೇಕಾದ್ರೂ 2 ನಿಮಿಷ ಎಂಥವ್ರು ಬಂದ್ರು ಅವ್ನು ನೋಡಿ, ನಮಗೆ ನಾವು ಅವನ ಜೊತೆ 10 ವರ್ಷ 15 ವರ್ಷದಿಂದ ಫ್ರೆಂಡ್ಶಿಪ್ ಇದ್ರೂ ನಾವು ಅದನ್ನು ಅಬ್ಸರ್ವ್ ಮಾಡಿರಲ್ಲ. ಇವನು ಒಂದು ಸತಿ ಭೇಟಿ ಮಾಡಿದ್ರೆ ಸಾಕು, ಅವನದೇನು ಫುಲ್ ಹಂಗೆ ಇಮಿಟೇಟ್ ಮಾಡಿಬಿಡೋ. ನಮಗೂ ಏನಪ್ಪ ಇದು ಇಷ್ಟೊಂದು ಸ್ವಾರಸ್ಯವಾಗಿದೆ ಇದು ಅಂತ ನಕ್ಕು ಸಾಕಾಗುತ್ತೆ.